ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದು, ಶಾಲಾ ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ನೃತ್ಯ ಮಾಡಿ ನೆರೆದಿದ್ದ ಜನರನ್ನು ರಂಜಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತರಾಗಬಾರದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳಲ್ಲಿಯೂ ಸಹ ಭಾಗಿಯಾಗಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರಬೇಕು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಜೊತೆ ಹಾಗೂ ಟಿವಿಯ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ. ಪೋಷಕರು ಇದರ ಕಡೆ ಗಮನ ಹರಿಸಬೇಕು. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೊರತುಪಡಿಸಿ ಮೊಬೈಲ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡಬಾರದು ಅಂದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಂತಹ ವಿದ್ಯಾರ್ಥಿಗಳಿಗೆ ಮೆಡಲ್ ಹಾಗೂ ಶೀಲ್ಡ್ಗಳನ್ನು ನೀಡಿ ಗ್ಲೋಬಲ್ ಎಜುಕೇಷನಲ್ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಪಿಎನ್ ನಾಗೇಶ್ ಗೌರವಿಸಿದರು. ಮುಂದಿನ ವರ್ಷ 9th ಮತ್ತು 10ನೇ ತರಗತಿಗೆ ಪ್ರವೇಶವನ್ನ ಕೊಡಲಿದ್ದಾರೆ. ತಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಕಾಳಜಿಯಿಂದ ಏನು ಸರ್ಕಾರದ ಒಂದು ಸುತ್ತೋಲೆ ಇದೆ, ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನ ಕೊಡಬೇಕು, ಆ ನಿಟ್ಟಿನಲ್ಲಿ ಅವರು ಗುಣಾತ್ಮಕ ಶಿಕ್ಷಣವನ್ನ ಕೊಡುವಲ್ಲಿ ಎಲ್ಲ ಶಿಕ್ಷಕರು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಮತ್ತೆ ತಮ್ಮ ಮಕ್ಕಳಿಗೆ ಬೇಕಾದಂಥ ಒಂದು ಕಲಿಕೆ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ತಾವೆಲ್ಲ ಪೋಷಕರು ಏನು ಬಂದಿದ್ದೀರಿ, ಸೊ ಮಕ್ಕಳು ಶಾಲೆಗೆ ಬಂದ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಶಾಲೆಯಲ್ಲಿ ಕಲಿತಾರೆ. ಅದಾದ ನಂತರ ತಮ್ಮ ಮಕ್ಕಳು ಮನೆಗಳಲ್ಲಿ ಇರ್ತಾರೆ. ಏನಿವತ್ತು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಏನು ಹೇಳ್ತೀವಿ, ತಾವೆಲ್ಲರೂ ಮನೆಗಳಲ್ಲಿ ತಮ್ಮ ಮಕ್ಕಳು ಶಿಕ್ಷಣವನ್ನ ಯಾವ ರೀತಿ ಪಡೀತಾ ಇದ್ದಾರೆ, ಅವರು ಶಿಕ್ಷಣದಲ್ಲಿ ಹೇಗೆ ಕಲಿತಾ ಇದ್ದಾರೆ ಮತ್ತು ಯಾವ ಹಂತದಲ್ಲಿದ್ದಾರೆ, ಅದನ್ನೆಲ್ಲ ತಾವು ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಮನೆಗಳಲ್ಲಿ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಯಾಕೆಂದರೆ ಇವತ್ತು ತಾವೆಲ್ಲ ತಮ್ಮ ಮಕ್ಕಳು ಮುಂದೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳಾಗಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಉನ್ನತವಾದಂಥ ಹುದ್ದೆಗಳಿಗೆ ಹೋಗ್ಬೇಕು, ಒಳ್ಳೊಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಏನು ತಾವೆಲ್ಲ ಪೋಷಕರು ಕನಸನ್ನು ಕಟ್ಕೊಂಡಿದ್ದೀರಿ, ತಮ್ಮ ಒಂದು ಆಸೆ ಆಕಾಂಕ್ಷೆಗಳಿದೆ, ಅದನ್ನೆಲ್ಲ
ಈಡೇರೋದಕ್ಕೋಸ್ಕರ ಈ ಶಾಲೆಯಲ್ಲಿ ಒಂದು ಗುಣಾತ್ಮಕವಾದ ಶಿಕ್ಷಣವನ್ನ ಕೊಡ್ತಾ ಇದೆ. ಸೊ ಅದೇ ರೀತಿ ಶಾಲೆಯ ಒಂದು ಶಿಕ್ಷಕರು ಸಹ ಬದ್ಧತೆಯಿಂದ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರ ಒಂದು ಮಾನಸಿಕ ಸಾಮರ್ಥ್ಯ